ಭಗವಂತ ಪ್ರಾಣ, ಅಪಾನ, ವ್ಯಾನ, ಉದಾನ ಇತ್ಯಾದಿ 5 ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ತೈತ್ತಿರೀಯ ಉಪನಿಷತ್ತಿನ ವ್ಯಾಹೃತಿ ಪ್ರತಿಪಾದ್ಯ ಭಗವಂತನ ರೂಪಗಳು, ಅದರ ಸ್ಥಾನಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಪ್ರಾಣ ಪ್ರಕಷ್ಟ ನಯನಾತ್ ಅಂತ ಭಾಷ್ಯ ತೈತ್ತಿರೀಯ ಉಪನಿಷತ್ನಲ್ಲಿ. ಶ್ರೇಷ್ಠರಾದಂತಹ ಜೀವರನ್ನ ಮೇಲಕ್ಕೆ ಕರ್ಕೊಂಡು ಹೋಗುವುದರಿಂದ, ಸದ್ಗತಿಗೆ ಕರ್ಕೊಂಡು ಹೋಗುವುದರಿಂದ ಆತ ಪ್ರಾಣ. ಅನ ಅಂದ್ರೆ ಚೇಷ್ಟಾ ಮಾಡಿಸುವನು ಅಂತ ಅರ್ಥ, ಪ್ರ ಅಂದ್ರೆ ಪ್ರಕಷ್ಟರಾದವರು ಅಂತ ಅರ್ಥ. ಅಪಾನಃ ಅವಾಂಗ್ನಯನಾಥ್, ದೈತ್ಯರನ್ನ ಅಧೋಲೋಕಕ್ಕೆ ಕರ್ಕೊಂಡು ಹೋಗೋದ್ರಿಂದ ಆತ ಅಪಾನ ಅಂತ ಕರೆಸ್ಕೊಂಡಿದ್ದಾನೆ. ವಿವಿಧಂ ನಯನಾಥ್ ವ್ಯಾನಃ, ಈ ಎಲ್ಲಾ ಜೀವರನ್ನು ಕೂಡ ವಿವಿಧಂ ನಾನಾ ರೀತಿಯಾದಂತಹ ಚಟುವಟಿಕೆಗಳಿಗೆ ಆತ ಈಡು ಮಾಡುವುದರಿಂದ ಅವರನ್ನ, ಆ ಭಗವಂತನನ್ನ ವ್ಯಾನ ಅಂತ ಕರೀತಾರೆ. ಅನ ಅಂದ್ರೆ ಚಟುವಟಿಕೆ, ವಿ ಅಂತಂದ್ರೆ ನಾನಾ ರೀತಿಯಾದದ್ದು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ವಿವಿಧಂ ನಯನಾತ್ ವ್ಯಾನಃ. ಉದಾನ ಶಬ್ದದ ಅರ್ಥ ಹೀಗೆ ಕಂಡು ಬರ್ತದೆ. ಉನ್ನೇತೃತ್ವಾದ ಉದಾನಾಖ್ಯ ತಸ್ಯ ಶ್ರೀ ಆಶ್ರಯ ಸದಾ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ, ಅಲ್ಲಿ 5ನೇ ಅಧ್ಯಾಯ 9ನೇ ಬ್ರಾಹ್ಮಣ ಮತ್ತೆ 26ನೇ ಮಂತ್ರ ಅಂತ ಇದು ಕಂಡು ಬರ್ತದೆ. ಈ ಸಾತ್ವಿಕರನ್ನ ಉನ್ನೇತೃತ್ವಾತ್, ಊರ್ಧ್ವಲೋಕಕ್ಕೆ ಕರ್ಕೊಂಡು ಹೋಗುವುದರಿಂದ ಲಕ್ಷ್ಮೀದೇವಿಗೆ ಉದಾನ ಅಂತ ಹೆಸರು. ಲಕ್ಷ್ಮೀದೇವಿಗೆ ಆ ಉದಾನ ಅಂತ ಹೆಸರು ಬರುವುದು ಪರಮಾತ್ಮನಿಗೆ ಉದಾನ ಅಂತ ಹೆಸರು ಇರುವ ಕಾರಣದಿಂದಲೇ. ಅವನೇ ಈ ಎಲ್ಲರನ್ನು ಕೂಡ ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗುವಂಥವನು. ಅದಕ್ಕೆ ಈ ದೃಷ್ಟಿಯಿಂದಲೇ ಉನ್ನೇತೃತ್ವಾದೇವ ಕಾರಣಾತ್, ಪರಮಾತ್ಮನೇ ಉದಾನ, ಆ ಬಳಿಕ ಲಕ್ಷ್ಮೀದೇವಿ ಉದಾನಳು, ಮುಂದೆ ಪ್ರಾಣ ಉದಾನ ಅಂತ ಕರೆಸ್ಕೊಂಡಿದ್ದಾನೆ. ಸಮಾನ ಶಬ್ದದ ಅರ್ಥವನ್ನು ಕೂಡ ಬೃಹತ್ ಭಾಷ್ಯದ 5ನೇ ಅಧ್ಯಾಯ 9ನೇ ಬ್ರಾಹ್ಮಣ 26ನೇ ಮಂತ್ರದಲ್ಲಿಯೇ ಸಮಾನ ಮತ್ತೆ ಉದಾನ, ವ್ಯಾನ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ಹೇಳುವ ಪ್ರಸಂಗದಲ್ಲಿ ವರ್ಣನೆ ಮಾಡ್ತಾರೆ. ಸಮಾನಾಖ್ಯೋ ಹರಿಸ್ತಸ್ಯ ಸಹೈವ ಹಿ ಆನಯತ್ಯಸೋ ಸ್ವಾವರಸ್ಯ ಅನಕಾಸ್ತ್ವನ್ಯೇ ಸರ್ವೇಷಾಂ ಚೇಷ್ಟಕೋ ಹಿ ಸಹ. ಭಗವಂತ ಲಕ್ಷ್ಮೀದೇವಿಯನ್ನ ತನ್ನ ಜೊತೆಗೆ ನಿತ್ಯ ಅವಿಯೋಗಿನಿಯಾಗಿರುವಂತೆ ಪ್ರೇರಿಸ್ತಾನೆ. ಮತ್ತೆ ಪ್ರೇರಕ ದೇವತೆಗಳ ಜೊತೆಗೆ ಪ್ರೇರಿಯರಾದಂತಹ ಜಡಚೇತನಗಳಿಗೂ ಕೂಡ ಸಮಾನವಾಗಿ ಪ್ರೇರಣೆ ಕೊಡ್ತಾನೆ. ಹೀಗೆ ಸಹ ಅಂದ್ರೆ ಸಮಾನವಾಗಿ ಪ್ರೇರಣೆ ಕೊಡುವುದರಿಂದಲೇ ಭಗವಂತನಿಗೆ ಸಮಾನ ಎಂಬ ಶಬ್ದ ವಾಚ್ಯತ್ವವನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ.